ಮನುಷ್ಯನ ತಾಳ್ಮೆಗೂ ಒಂದು ಲಿಮಿಟ್ ಇದೆ. ಸೊ ಜನ ಬದಲಾಗ್ತಾ ಇದ್ದಾರೋ, ಯೂಟ್ಯೂಬೇ ನಮ್ಗೆ ಮೋಸ ಮಾಡ್ತಿದ್ದೀನೋ, ಜನನೇ ಮೋಸ ಮಾಡ್ತಿದ್ದೇನೋ, ನನಗೆ ನಾನು ಮೋಸ ಮಾಡ್ಕೋತಿದ್ದೀನೋ, ಈ ಯೂಟ್ಯೂಬ್ ಕಡೆಯಿಂದ ಏನೆಲ್ಲ ಸಾಲ್ವ್ ಮಾಡಬೇಕಾಗಿದೆ, ಏನೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಸೊ ಬಿಟ್ಬಿಡೋಣ ಅಂತಲೂ ಕೂಡ ಅನಿಸ್ತಾ ಇದೆ. ಬಿಡ್ತೀನೋ ಮುಂದುವರಿಸ್ತೀನೋ ಗೊತ್ತಿಲ್ಲ. ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ವಿಚಾರ ಅಂತ ಹೇಳಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಬಟ್ ಸ್ವಲ್ಪ ಬ್ಯುಸಿ ಇದ್ದೀನಿ ಅಷ್ಟೇ. ಹಾಗಾಗಿ ಕೆಲವೊಂದು ಫೇಸ್ ತೋರಿಸ್ಬಿಟ್ಟು ಕೆಲವೊಂದು ವಿಡಿಯೋ ಮಾಡ್ತಾಯಿದ್ದೆ, ಸೊ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಸ್ವಲ್ಪ ಅಂದರೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಮಾಡೋಣ. ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅನಿಸ್ತು, ಬೇಜಾರಿಂದ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಚಾರನ. ಯಾಕಪ್ಪ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಮನುಷ್ಯನಿಗೆ ಒಂದು ತಾಳ್ಮೆಗೂ ಕೂಡ ಒಂದು ಮಿತಿ ಇರುತ್ತೆ ಅಲ್ವಾ. ಒಬ್ಬ ಮನುಷ್ಯ ಸಹಿಸ್ಕೋ, ತಾಳ್ಮೆಯಿಂದ ಇರು, ಒಳ್ಳೆ ಟೈಮಿಗೆ ಕಾಯಬೇಕು, ಒಳ್ಳೆ ಟೈಮ್ ನಮಗೂ ಬಂದೇ ಬರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ನಾನು ಕೂಡ ಹೇಳ್ತೀನಿ, ನಮಗೆ ಆದಂತಹ ಒಳ್ಳೆ ಟೈಮ್ ಬರುತ್ತೆ, ಕಾಯಬೇಕು, ಸಮಾಧಾನದಿಂದ ಕಾಯಬೇಕು ಅಂತ. ಮನುಷ್ಯನಿಗೆ ಸಮಾಧಾನ ಮುಖ್ಯ, ತಾಳ್ಮೆ ಮುಖ್ಯ ಅಂತ ಹೇಳ್ತೀನಿ. ಕೆಲವೊಂದು ಟೈಮು ಅತಿಯಾಗಿ ಯಾವುದನ್ನು ತಾಳ್ಕೊಂತ ಸಮಾಧಾನದಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಈ ವಿಚಾರದ ಬಗ್ಗೆ ಹೇಳ್ತೀನಿ ಅಂದರೆ, ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ಹಾಗಾದರೆ ಮಾತ್ರ ಈ ವಿಡಿಯೋದಲ್ಲಿ ಏನು ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೆ ಕೂಡ ಈ ವಿಡಿಯೋ ಕೂಡ ರಿಲೇಟೆಡ್ ಆಗಿದೆ ಅಂತ ಕೂಡ ಹೇಳ್ತೀನಿ. ಜಸ್ಟ್ ಟೈಮ್ ವೇಸ್ಟ್ ಮಾಡಲ್ಲ, ವಿಷಯ ಕೂಡ ಸ್ಟಾರ್ಟ್ ಮಾಡ್ತೀನಿ. ಈ ಯೂಟ್ಯೂಬಲ್ಲಿ ನಾವು ಏನೋ ಒಂದು ಚಾನಲ್ ಓಪನ್ ಮಾಡಿದ್ದೀವಿ, ಆ ಚಾನಲ್ ಮೂಲಕ ಎಲ್ರಿಗೂ ಕೂಡ ನಮಗೆ ತಿಳಿದಂತಹ ಒಂದು ಇನ್ಫಾರ್ಮೇಷನ್ ಕಡೆಯಿಂದ ಒಬ್ಬರಿಗೆ ಯೂಸ್ ಆಗಬೇಕು ಅಂತ ನಾವು ಮಾಹಿತಿ ತಿಳ್ಕೊಂಡು, ಮಾಹಿತಿ ಕಲೆಕ್ಟ್ ಮಾಡಿಕೊಂಡು, ಅದಕ್ಕೆ ಆದಂತಹ ಪ್ರಿಪ್ರೇಷನ್ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ತೀವಪ್ಪ ಅಂತ ಹೇಳಿದರೆ ಏನಕ್ಕೆ ರೀಸನ್ ಇಷ್ಟೇ, ನಮ್ಮ ಚಾನಲ್ ಕೂಡ ಗ್ರೋ ಆಗಬೇಕು ಅನ್ನೋದು ಒಂದಾದರೆ, ನಮ್ಮಿಂದ ಇನ್ನೊಬ್ಬರಿಗೆ ಯೂಸ್ ಆಗಬೇಕು, ಎಲ್ಪ್ ಆಗಬೇಕು, ಇದರಿಂದ ಏನಾದರೂ ಬೆನಿಫಿಟ್ ಆಗಬೇಕು ಅನ್ನೋದು ಸೊ ನಮ್ಮ ಉದ್ದೇಶ ಆಗಿರುತ್ತೆ. ಅದ್ರ ಜೊತೆ ಥರ್ಡ್ ಒನ್ ಬಂದುಬಿಟ್ಟು ಇದರಿಂದ ನಮ್ಗೆ ಏನಾದರೂ ಪ್ರಾಫಿಟ್ ಆಗಬೇಕು, ಇದರಿಂದ ಏನಾದರೂ ಅರ್ನಿಂಗ್ ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಅಂತ ಅನ್ಬೋದು, ಕೆಲವೊಬ್ಬರು ಅದರಲ್ಲೂ ಬರ್ಬೋದು, ಕೆಲವೊಬ್ಬರು ಫ್ಯಾಷನ್ಗೋಸ್ಕರ ಮಾಡ್ತಾ ಇರ್ಬೋದು, ಕೆಲವೊಬ್ಬರು ಹೊರಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ, ಸೊ ಮನೇಲೇ ಏನಾದರೂ ಕೂತು ಅರ್ನ್ ಮಾಡೋಣ ಅಂದರೆ ಅಟ್ಲೀಸ್ಟ್ ಒಂದು ದೊಡ್ಡ ಹುದ್ದೆಗೆ ಹೋಗ್ಬಿಟ್ಟು ಮಾಡೋ ಅಂತಹ ಎಜುಕೇಷನ್ ಕೂಡ ಇರಲ್ಲ, ಈ ಕಡೆ ಏನು ಓದಿಲ್ಲಪ್ಪ ಅನ್ನೋ ಥರ ಫೀಲಿಂಗ್ಸ್ ಕೂಡ ಇರಲ್ಲ. ಈ ಥರ ನಂತರ ಅಂತಾನೆ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ. ಹಾಗಾಗಿ ಕೆಲವೊಂದು ಮೈಂಡ್ ಏನನ್ಸುತ್ತೆ ಅಂದರೆ, ಸೊ ನಾವು ಓದೋಕ್ಕೂ ಮುಂದೆ ಆಗಲಿಲ್ಲ, ಓದದಂಗೆ ಅರ್ಧಂಬರ್ಧನೂ ಅಂತ ಏನಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು 20-25 ಸಾವಿರ, 15 ಸಾವಿರ, 20 ಸಾವಿರ ದುಡಿಯೋ ಅಂತ ಹೊರಗೆ ಹೋಗಿ ವರ್ಕ್ ಮಾಡೋ ಅಂಥ ಕೆಪಾಸಿಟಿ ನಮಗೂ ಇದೆ ಅನ್ನೋ ಮೈಂಡ್ಸೆಟ್ ಇರುತ್ತೆ. ಆದರೆ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಅಂಥ ಒಂದು ರೀಸನ್ನಿಂದ ಈ ಯೂಟ್ಯೂಬಲ್ಲಿ ನಮಗೆ ತಿಳಿದಂತಹ ಜ್ಞಾನನ, ನಮಗೆ ತಿಳಿದಂತಹ ಇನ್ಫಾರ್ಮೇಷನ್ನ ಕೊಟ್ಟರೆ ಒಬ್ರಿಗೆ ಯೂಸ್ ಆಗ್ಬೋದು. ಅದರಿಂದ ಯೂಸ್ ಆಗಿ ಅವ್ರಿಗೆ ಇಷ್ಟ ಆಗಿ ಲೈಕೋ, ಶೇರೋ, ಕಮೆಂಟು ಏನೋ ಮಾಡಿ ಅದರಿಂದ ನಮಗೆ ಈ ಯೂಟ್ಯೂಬ್ ಕಡೆಯಿಂದ ಒಂದು ಪಾರ್ಟ್ನರ್ ಅಂತ ಆಗಿ ಏನೋ ಒಂದು ಅರ್ನಿಂಗ್ ಮಾಡ್ಬೋದು ಅಂತ ಒಂದು ಥರ. ಆದರೆ ಇನ್ನೊಂದು ಥರ, ಸೊ ನಮಗೆ ಒಂದು ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಏನೋ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಈ ಯೂಟ್ಯೂಬು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು, ಫ್ರೀ ಟೈಮಲ್ಲಾಗಿರ್ಬೋದು, ಏನೋ ಒಂದು ಅದಕ್ಕೆ ಆದಂಥ ಎಫರ್ಟ್ ಹಾಕಿದರೆ ಅದಕ್ಕೆ ಮುಂದೆ ಅದರಿಂದ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಅದನ್ನು ಕೂಡ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿರೋರು ತುಂಬ ಇದ್ದಾರೆ. ಇದರಲ್ಲಿ ಅನ್ಯಾಯ ಆಗ್ತಾ ಇರೋದು ಈ ವಿಡಿಯೋದಲ್ಲಿದೆ. ಯಾರಿಗೆ ಅನ್ಯಾಯ ಆಗ್ತಾ ಇದೆ ಯೂಟ್ಯೂಬಿಂದ ಆಗಿರ್ಬೋದು, ಜನರಿಂದ ಆಗಿರ್ಬೋದು, ಯಾರಿಂದ ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಇದು ಕ್ಲಿಯರಿಟಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ಏನು ಅನ್ಯಾಯ ಆಗ್ತಿದೆ ಅಂತ ಹೇಳಿದರೆ, ಒಂದು ದೊಡ್ಡ ಫ್ಯಾಷನ್ಗೋಸ್ಕರ ಆಗಿರ್ಬೋದು, ಇನ್ನು ದೊಡ್ಡ ಸೆಲೆಬ್ರಿಟಿಗಳು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರಿಗೆ ಸೆಲೆಬ್ರಿಟಿ ಅನ್ನೋಕ್ಕಿಂತ ನಾವೇನೇ ಅವ್ರನ್ನ ಒಂದು ಸೆಲೆಬ್ರಿಟಿ ಮಾಡಿರ್ತೀವಿ. ಅವರು ಅಷ್ಟು ಎತ್ತರದ ಸ್ಥಾನಕ್ಕೆ ಹೋಗ್ಬಿಟ್ಟು ಅವರು ನಮಗೆ ಒಂದು ಏನಂತಾರೆ, ಒಂದು ಮನೋರಂಜನೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಅವ್ರಿಗೆ ಆದಂತಹ ಪ್ರಿಪ್ರೇಷನ್ ಮಾಡಿರ್ತಾರೆ, ಇಲ್ಲ ಮನೋರಂಜನೆಗೋಸ್ಕರನೇ ಇನ್ವೆಸ್ಟ್ ಮಾಡಿರ್ತಾರೆ. ಕೆಲವೊಬ್ಬರು ಫೈನಾನ್ಷಿಯಲಿ ಇನ್ವೆಸ್ಟ್ ಮಾಡಿರ್ತಾರೆ, ಕೆಲವೊಬ್ಬರು ಅವರಿರೋಂತಹ ಪ್ರತಿಭೆಯಿಂದ ಇನ್ವೆಸ್ಟ್ ಮಾಡಿ ಏನೋ ಒಂದು ಚಿಕ್ಕ ಹಂತದಿಂದ ಫಸ್ಟು ನಾವು ಒಂದು ದೊಡ್ಡ ಮೆಟ್ಲು ಹತ್ತಬೇಕು ಅಂದರೆ ಸಣ್ಣ ಫಸ್ಟ್ ಮೆಟ್ಲು ಹತ್ತಿದ್ರೆ 100 ಮೆಟ್ಲು ಹತ್ತಕ್ಕೆ ಸಾಧ್ಯ. ಹಾಗಾಗಿ ಅವರು ಫಸ್ಟ್ ಮೆಟ್ಲಿಂದ ದೊಡ್ಡ ಮೆಟ್ಲಿಗೆ ಹೋಗಿರ್ತಾರೆ. ಸೊ ಅವರು ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದರೆ, ಅವರು ಅಲ್ಲಿ ಹೋದಾಗ
ಅವರಿಗೆ ಅಂದಂತಹ ವರ್ಕ್ ಪ್ರೆಸರಿಂದ ಸೊ ಅವರು ಕೂಡ ಯೂಟ್ಯೂಬ್ ಚಾನಲ್ ಇರುತ್ತೆ. ಪ್ರತಿಯೊಬ್ಬರು ಸೆಲೆಬ್ರಿಟಿದಾಗಿರ್ಬೋದು, ಏನೋ ಅಚೀವರ್ ಮಾಡಿ ಯೂಟ್ಯೂಬಿಂದನೇ ಎಷ್ಟೋ ಜನ ಮುಂದೆ ಬಂದು ಅದರಿಂದ ಏನೋ ಅಚೀವ್ ಮಾಡಿ ಫೈನಾನ್ಷಿಯಲಿ ಚೆನ್ನಾಗಾಗಿ ಮನೆ ತಗೊಳ್ಳೋ ಅಷ್ಟು ಇದಾಗಿ ಅವ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಚೆನ್ನಾಗಾಗಿ ಏನೋ ಚೆನ್ನಾಗಾಗಿದ್ದಾರೆ. ಈ ಯೂಟ್ಯೂಬಿಂದ ಅಂತೂ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಯಾರಿಗೂ ಲಾಸ್ ಆಗಿಲ್ಲ, ಯಾರಿಗೂ ಕೂಡ ಮೋಸ ಆಗಿಲ್ಲ ಅಂತಲೂ ಕೂಡ ಹೇಳ್ತೀನಿ. ಅದ್ರ ಜೊತೆ ಇತ್ತೀಚೆಗೆ ಮೈಂಡ್ಸೆಟ್ ಏನಾಗಿದೆ ಅಪ್ಪ ಜನಗಳದ್ದು ಅಂತ ಹೇಳಿದರೆ, ಇವಾಗ ಈ ಮಿಡ್ಲ್ ಕ್ಲಾಸು ಇನ್ನಲ್ಲೋ ಅಂದರೆ ಮಿಡಲ್ ಕ್ಲಾಸ್ ಅನ್ನೋಕ್ಕಿಂತ ಏನೋ ಒಂದು ಫೈನಾನ್ಷಿಯಲಿ ಚೆನ್ನಾಗಾಗಬೇಕು, ಏನೋ ಒಂದು ಪ್ರಾಬ್ಲಮ್ ಇಟ್ಕೊಂಡು ಈ ಯೂಟ್ಯೂಬಲ್ಲಿ ಸಾಲ್ವ್ ಮಾಡ್ಕೊಳಕ್ಕೆ ಅಂತ ಬಂದವರಿಗೆ ಮೇಯ್ನಾಗಿ ಏನಂತಾರೆ ಅನ್ಯಾಯ ಆಗ್ತಾ ಇರೋದು ಅಂತ ಹೇಳ್ಬೋದು. ಏಕೆಂದರೆ ಒಂದು ಸೆಲೆಬ್ರಿಟಿ ಅವ್ರು ಅಷ್ಟೊಂದು ಮನೋರಂಜನೆ ಕೊಡ್ತಾ ಇದ್ದಾರೆ, ನೋಡಲಿ, ನಾನು ಅವ್ರಿಗೆ ನೋಡೋಕ್ಕಲ್ಲ, ಅವರಿಗೂ ಕೂಡ ನಮ್ಮ ಕಡೆಯಿಂದ ನೋಡಿದರೆ ಮಾತ್ರ ಅವರಿಗೂ ಕೂಡ ಒಂದು ಅರ್ನಿಂಗ್ ಅಂತ ಆಗೋದು. ನಾವು ನೋಡದೇ ಇದ್ದರೆ ಏನೂ ಅರ್ನಿಂಗ್ ಆಗೋಲ್ಲ. ಅವ್ರನ್ನೂ ನೋಡೋದ್ರ ಜೊತೆ ಈ ಚಿಕ್ಕ ಯೂಟ್ಯೂಬರ್ನೂ ಕೂಡ ನಾವು ಬೆಳೆಸಬೇಕಾಗುತ್ತೆ, ಅಂದರೆ ಅವರಿಗೂ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಇತ್ತೀಚಿಗೆ ಜನ ಹೆಂಗಾಗಿದೆ ಅಂದರೆ ಅವರಲ್ಲಿ ಏನು ನೋಡ್ತಾರೆ ಅಂದರೆ ಅಟ್ರಾಕ್ಟಿವ್ ಓನ್ಲಿ. ಅವರಿಗೆ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಒಂದು ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು, ಏನಾಗಿರ್ಬೋದು, ಅವರೊಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಆದಂಥ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ಫೆಸಿಲಿಟೀಸು, ಕ್ಯಾಮ್ರಾ, ಫೋನು ಪ್ರತಿಯೊಂದು ಕೂಡ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಅದು ಅವೈಲಬಲ್ ಇಲ್ಲ, ಅವ್ರ ಹತ್ರ ಫೆಸಿಲಿಟಿ ಇಲ್ಲ ಅಂದರೂ ಕೂಡ ಅದನ್ನು ತೊಗೊಂಡ್ಬಿಟ್ಟು ಒಂದು ಮಾಡೋಂಥ ಒಂದು ಕೆಪಾಸಿಟಿ ಅವರಲ್ಲಿರುತ್ತೆ. ಆದರೆ ಇನ್ನು 2 ಕೆಟಗರಿ ಜನಗಳಿದ್ದೀವಲ್ಲ ನಾವು, ನಮ್ಗೆ ಹೆಂಗಾಗುತ್ತೆ ಅಂದರೆ 6ಕ್ಕೆ ಏರೋಕ್ಕಾಗಲ್ಲ, 3ಕ್ಕೆ ಇಳಿಯೋಕ್ಕಾಗಲ್ಲ ಅನ್ನೋ ಥರ ಇರ್ತೀವಿ. ನಮ್ಮಲ್ಲೇ ಇರೋಂತಹ ಒಂದು ಮೆಟೀರಿಯಲ್ಸ್ ಯೂಸ್ ಮಾಡಿಬಿಟ್ಟು ಒಂದು ಕ್ಲಾರಿಟಿ ಕೊಡಬೇಕು, ಜನರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ನಾವು ಸುಮಾರು ಪ್ರಯತ್ನಗಳನ್ನು ಕೂಡ ಮಾಡಿರ್ತೀವಿ. ಆದರೆ ಜನ ಏನು ಮಾಡ್ತಿದ್ದಾರೆ ಅಂದರೆ ಆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕೂಡ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು ಅಂದರೆ ಸ್ಟಾರ್ಟಿಂಗ್ ಏನು ಹೇಳಿರ್ತಾರೋ ಗೊತ್ತಿಲ್ಲ, ಯಾವ ರೀತಿ ಮುಂದೆ ಬಂದಿರ್ತಾರೋ ಗೊತ್ತಿಲ್ಲ. ಪ್ರತಿಯೊಂದು ಕೂಡ ಮುಂದೆ ಬರಬೇಕು ಅಂದರೆ ಕಷ್ಟ ಇರುತ್ತೆ. ಆದರೆ ಕೆಲವೊಬ್ಬರು ಸೆಲೆಬ್ರಿಟಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಆ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಇರಲ್ಲ. ನನಗೆ ತಿಳಿದ ಮಟ್ಟಿಗೆ ಸುಮಾರಷ್ಟು ನಾನು ಯೂಟ್ಯೂಬರ್ಸೇ ಆಗಿರ್ಬೋದು, ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಒಂದು ಹಂತಕ್ಕೆ ಬರೋವರೆಗೂ ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು. ಒಂದು ಹಂತಕ್ಕೆ ಬಂದು ಫೈನಾನ್ಷಿಯಲಿ ಚೆನ್ನಾಗಾಗಿ ಅವರು ಒಂದು ರಿಚ್ ಆದರು ಅಂತ ಹೇಳಿದರೆ ಅವರ ನೆಕ್ಸ್ಟು ಪ್ರೊಸೆಸ್ಸೇ ಏನಾಗಿದೆ ಅಂತ ಹೇಳಿದರೆ ಅದು ಕೂಡ ಅವ್ರ ಅರ್ನಿಂಗು ಒಪ್ಕೊಳ್ಳೋಣ. ಅವ್ರದ್ದೇನು, ಅವ್ರು ಎಲ್ಲೋದ್ವಿ, ಅವ್ರು ಎಲ್ಲಿ ಬಂದರು, ಅವ್ರು ಎಲ್ಲಿ ತಿಂದರು, ಅವ್ರು ಎಲ್ಲಿ ಉಂಡ್ರು, ಅವ್ರು ಯಾವ ಥರ ಡ್ರೆಸ್ ಹಾಕಿದ್ರು, ಅವರು ಯಾರನ್ನು ಮಾತಾಡಿಸ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ಅವ್ರು ಯಾವ ಕಾರಲ್ಲಿ ಹೋಗ್ತಾರೆ, ಯಾವ ಥರ ಕಲರ್ ಡ್ರೆಸ್ ಹಾಕ್ತಾರೆ, ಏನು ಪರ್ಚೇಸ್ ಮಾಡ್ತಾರೆ, ಯಾವ ಅಂಗಡಿಗೆ ಹೋಗ್ತಾರೆ, ಯಾವ ಥರ ಮನೆ ಕಟ್ಟಿದ್ರು, ಇದೇ ರೀತಿ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದರಿಂದ ಯೋಚನೆ ಮಾಡಬೇಕಾಗಿರೋದು, ಇನ್ನು ಯಾರೆಲ್ಲ ಯೂಟ್ಯೂಬ್ಗೆ ಕೆಲವೊಬ್ಬರಿಗೆ ಸಪೋರ್ಟ್ ಇವ್ರದೆಲ್ಲ ಏನು ನೋಡಬೇಕು, ಇವರೆಲ್ಲ ಚಿಕ್ಕ ಪುಟ್ಟ ಯೂಟ್ಯೂಬರ್ಸು, ಈ ಚಾನಲಲ್ಲಿ ಏನು ಇನ್ಫಾರ್ಮೇಷನ್ ಸಿಗುತ್ತೆ, ದೊಡ್ಡ ಯೂಟ್ಯೂಬರ್ಸ್ ಚಾನಲ್ಸು, ದೊಡ್ಡ ಸೆಲೆಬ್ರಿಟೀಸ್ ಚಾನಲ್ಲು ಸ್ವಲ್ಪ ಸಖತ್ತಾಗಿದ್ದಾರೆ, ಬ್ಯೂಟಿಲಿ ಚೆನ್ನಾಗಿದ್ದಾರೆ, ಫೈನಾನ್ಷಿಯಲಿ ಚೆನ್ನಾಗಿದೆ, ಅವರೊಂದು ದೊಡ್ಡ ಕೋಟಿ ಬಂಗ್ಲೆ ಮನೆ ಕಟ್ಟಿದ್ರಂತೆ, ಅದು ಯೂಟ್ಯೂಬ್ ದುಡ್ಡಿಂದ ಅಂತೆ, ನೋಡೋಣ ಅಂತ ಹೇಳಿ ಆ ಥರ ಜನ ಹೋಗ್ತಾರಲ್ಲ, ಅವರಿಗೆ ಇದು ರಿಲೇಟೆಡ್ ಆಗುತ್ತೆ ಅಂತ ಹೇಳೋದು. ಅವ್ರ ವಿಡಿಯೋದಲ್ಲಿ ನಿಮ್ಗೆ ಏನು ಸಿಗುತ್ತೆ, ಇಷ್ಟು ಮಾಹಿತಿ ಸಿಗ್ಬೋದು. ಎಲ್ಲೋದ್ರೂ ಎಲ್ಲಿ ಬಂದರೂ ಹೇಳಿದ್ನಲ್ಲ ಅಷ್ಟು. ಅದೇ ಒಂದು ಮಧ್ಯಮ ಯೂಟ್ಯೂಬ್ ಆಗಿರ್ಬೋದು, ಯೂಟ್ಯೂಬ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಆಗಿರ್ಬೋದು, ಇನ್ನು ಸ್ಟಾರ್ಟ್ ಮಾಡೋಕ್ಕೆ ಏನೋ ಒಂದು ಪ್ರಿಪೇರ್ ಆಗ್ತಿರ್ತಾರೆ, ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಎಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ ಗೊತ್ತಾ ಅವ್ರ ವೀಡಿಯೋದಲ್ಲಿ. ಸುಮಾರು ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕೆಲವೊಬ್ಬರು ವೀಡಿಯೋದಲ್ಲಿ ಅದು ಏನೂ ಇರಲ್ಲ, ಅಲ್ಲೋದೆ, ಇಲ್ಲಿ ಬಂದೆ, ಇಲ್ಲಿ ತಿಂದೆ, ಅಲ್ಕೊಂಡೆ, ಅದಕ್ಕೆ ಮಿಲಿಯನ್ ವ್ಯೂಸು, 1000 ವ್ಯೂಸು, ಲ್ಯಾಕ್ ವ್ಯೂಸು ಅಲ್ವಾ. ಅದೇ ಒಂದು ನಾರ್ಮಲ್ ಪೀಪಲ್ಸು ವಿಡಿಯೋ ಮಾಡ್ತಾಯಿದ್ದಾರೆ, ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಅವರು 2 ದಿನ ಪ್ರಿಪ್ರೇಷನ್ ಆಗಿರ್ತಾರೆ. ಆದರೆ ಅವರಿಗೆ ಗೊತ್ತಿರೋ ಅಂತಹ ಇನ್ಫಾರ್ಮೇಷನ್ ಫಸ್ಟ್ ಆಫ್ ಆಲ್ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅದರಿಂದ ಏನಾದರೂ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಏನಾದರೂ ಸಿಗುತ್ತಾ ಅಂತೇಳಿ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಿಕೊಂಡು ಅದನ್ನೆಲ್ಲ ಎಡಿಟ್ ಮಾಡಿ ಗೊತ್ತಿಲ್ಲದೇ ಇದ್ದರೂ ಅದಕ್ಕೆ ತಿಳ್ಕೊಂಡು ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕು ಅಂದರೆ 3 ಡೇಸ್ ಬೇಕು ಒಂದು ವಿಡಿಯೋ ರೆಡಿ ಮಾಡೋಕ್ಕೆ. ಒಂದು ಒಳ್ಳೆ ಗುಡ್ ವಿಡಿಯೋ ಆಗಿರ್ಬೋದು, ಅದನ್ನು ಮಾಡೋಕ್ಕೆ 3 ಡೇಸ್ ಬೇಕು. ಅದೇ ಒಂದು ಸೆಲೆಬ್ರಿಟಿಗಳು ವಿಡಿಯೋ ಮಾಡೋಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಯೋಚನೆ ಮಾಡಿ. ಅವರಿಗೆ ಆದಂತಹ ಕ್ಯಾಮ್ರಾಮ್ಯಾನ್ಸ್ ಇರ್ತಾರೆ, ಆ ವಿಡಿಯೋಗೆ ಹಾಕೊಳ್ಳೋಕ್ಕೆ ಅಂತಹ ಅವ್ರ ಡ್ರೆಸ್ ಇರುತ್ತೆ, ಅವ್ರು ಹೋಗೋಂಥ ಪ್ಲೇಸು, ಕಾರು, ಅವ್ರು ಜಸ್ಟ್ ಏನಿಲ್ಲ ಅವರು ಒಂದು ವಾಕ್ ಮಾಡಿದರೂ ಕೂಡ ಅವರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರ.
ಆದರೆ ಈ 3 ಡೇಸ್ ಕಷ್ಟಪಟ್ಟು ವಿಡಿಯೋ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿರ್ತಾರಲ್ವ, ಅವ್ರ ವ್ಯೂಸ್ ಕೂಡ ಈ ಯೂಟ್ಯೂಬೇ ರೆಕಮೆಂಡ್ ಮಾಡ್ತಾ ಇಲ್ವೋ, ಈ ಜನಗಳೇ ರೆಕಮೆಂಡ್ ಮಾಡ್ತಾ ಇಲ್ವೋ, ಕೆಲವೊಬ್ರು ಯೂಟ್ಯೂಬರ್ಸೇ ರೆಕಮೆಂಡ್ ಮಾಡ್ತಾ ಇಲ್ವೋ, ಈ ರೆಕಮೆಂಡ್ ಅನ್ನೋದು ಎಲ್ಲ ಆಗ್ತಾ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದರೆ, ನಮ್ಮ ಕೆಲವೊಬ್ಬರು ಯೂಟ್ಯೂಬರ್ಸು ಒಂದು ಗ್ರೋ ಆಗಬೇಕು, ಏನೋ ಅಚೀವ್ ಆಗಬೇಕು ಅಂತ ಬಂದಿರೋಂಥ ಯೂಟ್ಯೂಬರ್ಸು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ. ನಾನು ಹೇಳ್ತೀನಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಅವ್ರ ವೀಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಷನ್ ಇದೆ, ಬಟ್ ಆ ವಿಡಿಯೋ ಯಾರೂ ಕ್ಲಿಕ್ ಮಾಡ್ತಾಯಿಲ್ಲ, ಯಾರೂ ವ್ಯೂಸ್ ಕೊಡ್ತಾಯಿಲ್ಲ, ಯಾರೂ ನೋಡ್ತಾ ಇಲ್ಲ. ಯೂಟ್ಯೂಬ್ ರೆಕಮೆಂಡ್ ಮಾಡ್ತಿಲ್ವೋ, ಜನ ರೆಕಮೆಂಡ್ ಮಾಡ್ತಿಲ್ವೋ, ಫೈನಲಿ ನನಗೆ ಇಷ್ಟು ದಿನಕ್ಕೂ ಗೊತ್ತಾಗ್ತಿಲ್ಲ. ನಾನು ಸುಮಾರಷ್ಟು ಜನನ ಕೇಳಿದಾಗ ಹೇಳ್ತಾರೆ, ಅಯ್ಯೋ ಟೈಟಲ್ ಚೆನ್ನಾಗಿರಬೇಕು, ತಮ್ಮೇಲ್ ಚೆನ್ನಾಗಿರಬೇಕು, ಡಿಸ್ಕ್ರಿಪ್ಷನ್ ಚೆನ್ನಾಗಿರಬೇಕು, ಟ್ಯಾಗ್ಸ್ ಚೆನ್ನಾಗಿರಬೇಕು, ಹ್ಯಾಶ್ಟ್ಯಾಗ್ ಚೆನ್ನಾಗಿರಬೇಕು, ವಿಡಿಯೋ ಒಂದು ತಮ್ಮೇಲಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಮಾಡೋ ಥರ ಇರಬೇಕು, ಸುಮಾರಷ್ಟು ಹೇಳ್ತಾರೆ. ಎಲ್ಲ ಕೂಡ ಆಗ್ತೀವಿ, ಓಕೆನಾ. ಮಾತಾಡೋ ಶೈಲಿ ಚೆನ್ನಾಗಿರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು, ವಿಡಿಯೋ ಕ್ಲಿಯಾರಿಟಿ ಇರಬೇಕು, ಪ್ರತಿಯೊಂದು ಹೇಳ್ತಾರೆ. ನಮಗೆ ಆದಷ್ಟು ಮಟ್ಟಿಗೆ ಅದನ್ನು ಕೂಡ ಸರಿ ಮಾಡ್ಕೋತೀವಿ ಅಲ್ವಾ. ಇನ್ಫಾರ್ಮೇಷನ್ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ವಿಡಿಯೋ ಚೆನ್ನಾಗಿರಬೇಕು, ಟ್ರೆಂಡಿಂಗ್ ಆಗೋವಂತಹ ವಿಡಿಯೋ ಕೊಡಬೇಕು ಜನಕ್ಕೆ, ಅದನ್ನು ಕೂಡ ಟ್ರೈ ಮಾಡ್ತೀವಿ. ಸೊ ಒಂದು ಡಿವೋಷ್ನಲ್ ವಿಡಿಯೋ ಇಷ್ಟಪಡ್ತಾರೆ, ಸೊ ಅದನ್ನು ಟ್ರೈ ಮಾಡ್ತೀವಿ. ಸಾಂಗ್ಸ್ ಇಷ್ಟಪಡ್ತಾರೆ, ಅದನ್ನು ಟ್ರೈ ಮಾಡ್ತೀವಿ. ಕುಕ್ಕಿಂಗ್ ಇಷ್ಟಪಡ್ತಾರೆ, ಎಲ್ಲನೂ ಒಟ್ಟು ಇದರಲ್ಲಿ ಏನು ನಾವು ಮಾಡಿದರೆ ಗ್ರೋ ಆಗ್ತೀವಿ ಅಂತ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದಾಗ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಅದ್ರ ಮಾಹಿತಿ ತಿಳ್ಕೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಪ್ರಯತ್ನಕ್ಕೂ ಮೀರಿಬಿಟ್ಟು ನಾವು ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಅದರಲ್ಲಿ ಜಸ್ಟು ಇತ್ತೀಚೆಗೆ ನಾನು ವಿಡಿಯೋಗೆ ಯಾಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗಂತೂ ಏನಂತ ಗೊತ್ತಾಗ್ತಿಲ್ಲ. ಯೂಟ್ಯೂಬ್ ಪ್ರಾಬ್ಲಮ್ಮು, ನನ್ನ ಪ್ರಾಬ್ಲಮ್ಮು, ನೋಡೋರ ಪ್ರಾಬ್ಲಮ್ಮು, ಯಾವ ಪ್ರಾಬ್ಲಮ್ಮು ಗೊತ್ತಾಗ್ತಿಲ್ಲ. ನನ್ನ ವೀಡಿಯೋಸೇ ಒಂದು ವ್ಯೂಸ್ ಚೆನ್ನಾಗೇ ಬರ್ತಾಯಿಲ್ಲ ಅಂತ ಕೂಡ ಹೇಳ್ಬೋದು. ಎಲ್ಲ ಥರ ಚೇಂಜಸ್ ಮಾಡಿಕೊಂಡೆ, 100 ಕೂಡ ದಾಟ್ತಾಯಿಲ್ಲ. ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ. ಸೊ ಬಿಟ್ಬಿಡೋಣ, ಏನಕ್ಕೆ ಬೇಕಾಗಿದೆ. ನಾವೊಂದು ಹೌಸ್ ವೈಫ್ ಆಗಿಬಿಟ್ಟು ನಮ್ಮ ಮಕ್ಕಳು ನೋಡಿಕೊಂಡು, ಫ್ಯಾಮಿಲಿ ನೋಡಿಕೊಂಡು, ಪರ್ಸ್ನಲ್ ಕೆಲಸಗಳು ನೋಡಿಕೊಂಡು, ಮನೆ ಕೆಲಸಗಳು ನೋಡಿಕೊಂಡು, ಪ್ರತಿಯೊಂದು ಕೆಲಸನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊತ ಇದರಿಂದ ಏನೋ ಅರ್ನಿಂಗ್ ಮಾಡಬೇಕು ಅನ್ನೋ ಒಂದು ಪುಟ್ಟ ಆಸೆ ಇಟ್ಕೊಂಡು ಇಷ್ಟೆಲ್ಲ ಕೆಲವೊಂದು ಸತಿ ಫೋನ್ ಕೂಡ ಕೈ ಕೊಡುತ್ತೆ. ಹೇಳಬೇಕು ಅಂದರೆ ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೋಡಿ 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 ನಮ್ಮ ಫೋನ್ ಹಾಳಾಗ್ತದೆ ಹೊರತು ಅದರಿಂದ ನಾವು ಉದ್ಧಾರ ಆಗ್ತಾ ಇಲ್ಲ ಅನಿಸ್ಬಿಟ್ಟಿದೆ. ನಿಜವಾಗ್ಲೂ ಒಂದೊಂದು ಸತಿ ಅಷ್ಟು ಕೂಡ ಬೇಜಾರಾಗಿದೆ. ಅದನ್ನೆಲ್ಲ ಅಷ್ಟೆಲ್ಲ ಟ್ರೈ ಮಾಡಿ ನಾವು ಒಂದು ವಿಡಿಯೋ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಸತಿ 100 ಕೂಡ ವಿಡಿಯೋ ವ್ಯೂಸ್ ದಾಟಿಲ್ಲ. ಇದು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ರು ಅಂತಾರೆ, ಅಯ್ಯೋ ಡೈಲಿ ವಿಡಿಯೋ ಹಾಕಬೇಕು, ಇಲ್ಲ 2 ಡೇಸ್ಗೆ ಹಾಕಬೇಕು, ವೀಕ್ಲಿ 2 ಹಾಕಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ಹೇಳ್ತಾರೆ. ಎಲ್ಲನೂ ಟ್ರೈ ಮಾಡಿ ನೋಡಿದೆ. ಸೊ ಡೈಲಿ ವಿಡಿಯೋ ಹಾಕಿ ನೋಡಿದೆ, 2 ಡೇಸ್ಗೆ ಹಾಕಿ ನೋಡಿದೆ, 3 ಡೇಸ್ಗೆ ಹಾಕಿ ನೋಡಿದೆ, ಇವೆಲ್ಲ ಹೇಳಿದ್ದನ್ನೆಲ್ಲ ಮಾಡಿ ನೋಡಿದೆ, ಸರ್ಚ್ ಮಾಡಿ ನೋಡಿದೆ. ಆಮೇಲೆ ಈ ರೀತಿ ಡಿವೋಷ್ನಲ್ ವಿಡಿಯೋ ಮಾಡಿ ಅಂದರು, ಅದನ್ನು ಮಾಡಿ ನೋಡಿದೆ. ಸಾಂಗ್ ಮಾಡಿರಿ ಅಂದರು, ಕುಕ್ಕಿಂಗ್ ಮಾಡಿರಿ ಅಂದರು, ಮೋಟಿವೇಶನ್ ವಿಡಿಯೋ ಮಾಡಿರಿ ಅಂದರು. ನಿಜ ಹೇಳ್ತಿದ್ದೀನಿ, ನಾನು ಇದರಿಂದ ಯಾವ್ಯಾವ ರೀತಿ ಗ್ರೋ ಆಗ್ಬೋದು, ನಿಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ಹೇಳಿ ಗ್ರೋ ಆಗ್ತದೆ. ಪ್ರತಿಯೊಂದು ಕೂಡ ಟ್ರೈ ಮಾಡಿದ್ರೂ ಕೂಡ ಯಾವುದೂ ಯೂಸ್ ಆಗ್ತಾಯಿಲ್ಲ. ಕೆಲವೊಂದು ಸತಿ ಬಿಟ್ಬಿಡೋಣ ಅನಿಸುತ್ತೆ, ಆದರೆ ಬಿಡೋಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ನನಗೆ ಒಂದು 7,000 ಏನೋ ಸಮಥಿಂಗ್ ಸಬ್ಸ್ಕ್ರೈಬರ್ ಇದ್ದಾರೆ. ಅದ್ರ ಜೊತೆ 6 ತಿಂಗಳಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು, ಲೈವ್ ಕೂಡ ವೈರಲ್ ಆಯಿತು. ಅದ್ರ ಜೊತೆ ನನಗೆ ಆದಂತಹ ಸಪೋರ್ಟ್ ಒಂದು 500 ಜನ 1000 ಜನ ಬಂದು ನನಗೆ ಸಪೋರ್ಟ್ ಮಾಡಲಿಲ್ಲದ್ರು ತೊಂದರೆ ಇಲ್ಲ. ಅಟ್ಲೀಸ್ಟ್ ನನ್ನ ವೀಡಿಯೋನ ಇಷ್ಟಪಟ್ಟು ಸೊ ಚೆನ್ನಾಗಿರುತ್ತೆ ವಿಡಿಯೋ ಅಂತೇಳಿ ಕನ್ಸರ್ನ್ ಮಾಡೋ ಒಂದು 5 ಇಂದ 10 ಮೆಂಬರ್ಸ್ ಇದ್ದಾರೆ ಅಂತಲೇ ಕೂಡ ನಾನು ಓಪನಾಗಿ ಹೇಳ್ತೀನಿ. ಯಾಕೆಂದರೆ ಆ ಒಂದು ಜನಕ್ಕೋಸ್ಕರ, ಆ ಒಂದು ಸಪೋರ್ಟರ್ಗೋಸ್ಕರ, ಆ ಒಂದು ಯೂಟ್ಯೂಬರ್ಸ್ಗೋಸ್ಕರ ಬಿಡಬಾರ್ದು. ಅದ್ರ ಜೊತೆ ಸೊ ನಾನು ಏನೋ ಒಂದು ಅಚೀವ್ ಮಾಡಿದ್ದೀನಿ, ನನ್ನ ಪ್ರಯತ್ನ ನಾನು ಮಾಡೋಣ, ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಾನು ಕೊಡೋಣ. ಅಟ್ಲೀಸ್ಟು ಇದರಲ್ಲಿ ಗ್ರೋ ಆಗಲಿಲ್ಲ, ಇದರಿಂದ ಅರ್ನಿಂಗ್ ಆಗಲಿಲ್ಲ ಅಂದರೆ ಒಂದು ಮೆಮೊರಿ ರೀತಿನಾದರೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ನಾನು ಬಿಡ್ತಾ ಇಲ್ಲ. ಸೊ ಆದಷ್ಟು ಬಿಡ್ತಾ ಇಲ್ಲ. ಅಂದರೆ ಇತ್ತೀಚೆಗೆ ಸ್ವಲ್ಪ ಮನೆ ಕೂಡ ಚೇಂಜ್ ಮಾಡ್ತಾಯಿದ್ದೀವಿ. ರೀಸನ್ ಇಷ್ಟೇ, ನನ್ನ ಮಗಳು ನಾವು ಬಂದಿರೋ ಉದ್ದೇಶ, ನಾವು ಒಂದು ಶಿವಮೊಗ್ಗ ಶಿಫ್ಟ್ ಆಗಿರೋ ಉದ್ದೇಶ ನಮ್ಮ ಮಗಳ ಎಜುಕೇಷನ್ಗೆ ಅಂತಲೂ ಕೂಡ ಹೇಳಿದ್ದೀನಿ. ಈ ರೀತಿ ನಾವು ಮಗಳಿಗೋಸ್ಕರ ನಾವು ಇದು ಅಂದರೆ
ಶಿಫ್ಟ್ ಆಗಿ ಕೆಲವೊಂದು ಚೇಂಜಸ್ನೆಲ್ಲ ಮಾಡ್ಕೋತಿದ್ದೀವಿ. ಅದನ್ನು ಕೂಡ ಕೆಲವೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಇನ್ನೂ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕೆ ನಾವು ಶಿವಮೊಗ್ಗ ಬಂದ್ವಿ, ಏನು ಈ ರೀತಿ ಎಲ್ಲ ಯಾಕೆ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿಲ್ಲ, ಅದನ್ನು ಕೂಡ ಶೇರ್ ಮಾಡ್ಕೋಬೇಕು ಮುಂದಿನ ವೀಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಒಂದು 15 ಮಂತ್ಸ್ ಏನೋ 15 ಅಲ್ಲ ಸಾರಿ ಒಂದು 15 ಡೇಸ್, 1 ಮಂತಿಂದ ಕೂಡ ಬ್ಯುಸಿ ಕೂಡ ಇದ್ದೀನಿ. ಮನೆ ಪ್ಯಾಕಿಂಗು ಸುಮಾರಷ್ಟು ಕೆಲಸ ಇದ್ದಾವೆ, ಅದರಲ್ಲೂ ಕೂಡ ಪ್ರಯತ್ನ ಮಾಡಿ ಸಿಕ್ಕಂತಹ ಟೈಮಲ್ಲಿ ಆಗ್ತಾಯಿದ್ದೀನಿ. ನೋಡೋಣ ಮುಂದೆ ಯಾವ ರೀತಿ ಈ ಜರ್ನಿ ಆಗ್ತಾಯಿದೆ. ಈ ವಿಡಿಯೋದಲ್ಲಿ ಹೇಳ್ಕೋಬೇಕಾಗಿದ್ದು ಇಷ್ಟೇ ನೋಡಿ. ದಯವಿಟ್ಟು ನೀವು ಒಂದು ಫ್ಯಾಷನ್, ಒಂದು ಐಫೈ, ಒಂದು ಬೆಳೆಸಿರೋದನ್ನೇ ಬೆಳೆಸೋದಕ್ಕಿಂತ ಬೆಳಿಬೇಕು ಅಂತ ಒಂದು ಆಸೆ ಇಟ್ಕೊಂಡು ಯೂಟ್ಯೂಬಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ಅಷ್ಟು ಸುಲಭ ಅಲ್ಲ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಅದರಲ್ಲಿ ವಿಡಿಯೋ ಮಾಡಿಕೊಂಡು ಅದರಲ್ಲಿ ಏನೋ ಅರ್ನಿಂಗ್ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡು ಮಾಡ್ತಾ ಇರೋದೇನೋ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅದರ ಕಷ್ಟ ಏನು ಅಂತ ನನಗೆ ಖಂಡಿತ ಗೊತ್ತು. ಸುಮಾರಷ್ಟು ನಾನು ಆ ಕಷ್ಟನೂ ಕೂಡ ಫೇಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳೋದು, ನಿಮಗೆ ಯಾವುದೇ ಆಗಲಿ ಒಂದು ವಿಡಿಯೋ ಬಂತು ಅಂತ ಹೇಳಿದರೆ ಸೊ ನೋಡಿ, ವಿಡಿಯೋದಲ್ಲಿ ಏನೋ ಒಂದು ಹಾಕಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಒಂದು ಟೈಟಲ್ ಏನೋ ಸೊ ಇಲ್ಲಿ ಅವ್ರು ಎಂಥದ್ದು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ವಿಡಿಯೋದಲ್ಲಿ ಸೊ ಇದನ್ನು ತೊಗೊಂಡ್ರೆ ಈ ಥರ ಯೂಸ್ ಇದೆ, ಈ ಥರ ಉಪಯೋಗಿಸಿ ನೋಡಿ ಅಂತ ಒಂದು ಇನ್ಫಾರ್ಮೇಷನ್ ಟೈಟಲ್ ಏನಾರು ಅದಕ್ಕೆ ಅದನ್ನು ಯಾರಿಗೂ ಉಪಯೋಗ ಆಗೋಂಥ ವಿಡಿಯೋಗಳು ಯಾರಿಗೂ ಬೇಕಾಗಿಲ್ಲ. ಸೊ ನಾನು ಇವತ್ತಲ್ಲಿ ಹೋಗಿದ್ದೆ, ಇಷ್ಟೊಂದು ಶಾಪಿಂಗ್ ಮಾಡಿದೆ, ಇಷ್ಟೊಂದು ಇದಿತ್ತು. ಅಯ್ಯೋ ನಾನು ನನ್ನ ನಾದ್ನಿಗೆ ಸೊ ಗೋಲ್ಡ್ ಕೊಡಿಸಿದೆ, ಅಯ್ಯೋ ನಾನು ಯೂಟ್ಯೂಬಿಂದ ಇಷ್ಟು ಅವರು ಯೂಟ್ಯೂಬಿಂದ ಅರ್ನ್ ಮಾಡಿದ್ವಿ, ಯೂಟ್ಯೂಬಿಂದ ಬಂದು ದುಡ್ಡು ಮೇಲೆ ಮನೆ ಕಟ್ಟಿಸ್ತಿರ್ಬೋದು, ಅವರು ಅಚೀವ್ ಮಾಡಿರ್ಬೋದು, ಕಾರ್ ತಗೊಂಡಿರ್ಬೋದು, ಬಂಗ್ಲೆ ತಗೊಂಡಿರ್ಬೋದು, ಏನು ಸುಮಾರಷ್ಟು ಮಾಡಿರ್ಬೋದು. ಆದರೆ ಆ ಯೂಟ್ಯೂಬಿಂದ ಹೆಂಗೆ ನಾವು ಅಚೀವ್ ಮಾಡಿದ್ವಿ, ಯಾವ ರೀತಿ ಕಷ್ಟಪಟ್ವಿ, ಅದಕ್ಕೆ ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡಿದ್ವಿ, ಅದನ್ನು ಯಾರಾದರೂ ಅವ್ರು ಶೇರ್ ಮಾಡ್ಕೋತಾರ ದೊಡ್ಡ ದೊಡ್ಡ ಯೂಟ್ಯೂಬರ್ಸು? ಇಲ್ಲ ತಾನೇ. ಅವರು ಇತ್ತೀಚಿನ ದಿನಗಳಿಗೆ ಒಂದು ದೊಡ್ಡ ಯೂಟ್ಯೂಬರ್ ಆದಮೇಲೆ ಅವ್ರು ಶೇರ್ ಮಾಡ್ಕೊಳೋದು ನಾನು ಸುಮಾರಷ್ಟು ನೋಡಿದ್ದೀನಿ. ದೊಡ್ಡ ಯೂಟ್ಯೂಬರ್ ಶೇರ್ ಮಾಡ್ಕೊತಿರೋದು ಪ್ರಮೋಷನ್ ವೀಡಿಯೋಗಳನ್ನೇ ಜಾಸ್ತಿ ಮಾಡ್ತಾಯಿದ್ದಾರೆ. ಆ ಪ್ರಮೋಷನ್ ವೀಡಿಯೋ ನಾವು ಬಾಯಿ ತಕ್ಕಂಡು ನೋಡ್ತಾ ಇದ್ದೀವಿ. ಓಕೆನಾ? ಆ ಪ್ರಮೋಷನ್ ವೀಡಿಯೋಗೆ ಹೋಗ್ಬಿಟ್ಟು ಕಮೆಂಟ್ ಕೂಡ ಹಾಕ್ತೀವಿ. ಅವ್ರು ಅಲ್ಲೋದ್ರು ಇಲ್ಲೋದ್ರು ಏನೋ ಒಂದು ಇಷ್ಟ ಆಗಿ ಕೂಡ ಓದಾಗೂ ಕೂಡ ಕಮೆಂಟ್ ಸುಮಾರಷ್ಟು ಒಂದು 5ರಿಂದ 10 ಲೈನ್ ಕೂಡ ಹಾಕಿರೋರು ಇದ್ದೀರಿ. ಆದರೆ ಅವ್ರು ಬಂದು ಒಂದು ರಿಟರ್ನ್ ಮಾಡ್ತಾರೆ, ಕಮೆಂಟ್ಗೆ ರಿಟರ್ನ್ ಕೊಡ್ತಾರೆ, ಥ್ಯಾಂಕ್ಸ್ ಕೂಡ ಹೇಳ್ತಾರೆ, ಒಂದು ಹಾರ್ಟ್ ಕೂಡ ಹೇಳ್ತಾರೆ. ಒಂದು ಹಾರ್ಟ್ ಕೊಟ್ಬಿಟ್ರೆ ಅವ್ರು ನಾವು ಹಾಕಿರೋ ಕಾಮೆಂಟ್ಗೆ ಏನಾದರೂ ಹಾರ್ಟ್ ಕೊಟ್ಬಿಟ್ರೆ ಅಯ್ಯೋ ಹಾರ್ಟ್ ಕೊಟ್ಟರು ಅಂತ ಬಾಯಿ ಬಡ್ಕೊಂತೀವಿ. ಅದೇ ಒಂದು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಏನಾದರೂ ನಿಮ್ಮ ವಿಡಿಯೋ ಇಷ್ಟಪಟ್ಟು ಸೊ ಹಾರ್ಟು ಚಿಕ್ಕದಾಗ ಒಂದು ಹಾರ್ಟ್, ಒಂದು 3 ಹಾರ್ಟ್ ರೆಡ್ ಹಾರ್ಟ್ ಕೊಟ್ಟರೆ ಯಾರೋ ಇವರು ಹಾರ್ಟ್ ಕೊಟ್ಟ ಅಂತ ಬ್ಲಾಕ್ ಮಾಡ್ತೀವಿ. ಸೊ ಅವನಿಗೆ ಬೈತೀವಿ. ಇಷ್ಟೇ ವ್ಯತ್ಯಾಸ. ಅವರೊಂದು ಹಾರ್ಟ್ ಕೊಟ್ಟರೆ ಅವ್ರು ಯಾವ ಮನಸ್ಥಿತಿಲಿ ಕೊಟ್ಟರು ರಿಸೀವ್ ಮಾಡ್ಕೋತೀವಿ. ಅದೇ ಒಂದು ಚಿಕ್ಕ ಯೂಟ್ಯೂಬರ್ಸ್ ಒಂದು ಹಾರ್ಟ್ ಕೊಟ್ಟರೆ ಇವ್ನು ಯಾಕೆ ಕೊಟ್ಟನು ಅಂತೀವಿ. ಸೊ ನಮ್ಮ ಮನಸ್ಥಿತಿಗಳು ಹಿಂಗಾಗಿದ್ದಾವೆ. ಅವ್ರು ಶೇರ್ ಮಾಡ್ಕೋತಾರ ಯಾವ ರೀತಿ ನಾವು ಮುಂದೆ ಬಂದ್ವಿ, ಯಾರೆಲ್ಲ ಟ್ರಿಕ್ಸ್ ಯೂಸ್ ಮಾಡಿದ್ವಿ ಇತ್ತೀಚಿನಗೆ. ಈ ವಿಚಾರ ನೀವು ಒಂದು ಸತಿ ಯೋಚನೆ ಮಾಡಿ ನೋಡಿ. ದೊಡ್ಡ ಯೂಟ್ಯೂಬರ್ಸ್ದು ವೀಡಿಯೋ ಬಾಯಿ ತಕ್ಕಂಡು ನೋಡ್ತೀವಲ್ವ, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಸುಮಾರಷ್ಟು ಸರಿ ನಾನು ಕೂಡ ಈ ತಪ್ಪು ಮಾಡಿದ್ದೀನಿ. ಯಾಕೆ ತಪ್ಪು ಮಾಡಿದ್ದೀನಿ ಅಂದರೆ, ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇವ್ರು ಇಷ್ಟೊಂದು ಅಚೀವ್ ಮಾಡಿದ್ದಾರೆ, ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಇಷ್ಟೊಂದು ವ್ಯೂಸ್ ಬರ್ತಾಯಿದೆ, ಇಷ್ಟೊಂದು ಲೈಕ್ಸ್ ಬರ್ತಾಯಿದೆ, ಕಮೆಂಟ್ ಬರ್ತಿದೆ. ಸೊ ಇವ್ರು ಯಾವ ರೀತಿ ವೀಡಿಯೋ ಮಾಡಿದ್ದಾರೆ ಅಂತೇಳಿ ನಾನು ಒಂದು ಸತಿ ಕೂತ್ಕೊಂಡು ಅವ್ರ ಹಳೇ ವೀಡಿಯೋ ಎಲ್ಲ ತೆಗೆದು ನೋಡ್ತಾಯಿದ್ದೀನಿ. ಆ ಎಲ್ಲ ನೋಡಿದ್ರು ಯಾವ ವೀಡಿಯೋದಲ್ಲೂ ದೇವರಣೆ ಮಧ್ಯ ಸಿಗ್ಬೋದಾ, ಸ್ಟಾರ್ಟಿಂಗ್ ಸಿಗ್ಬೋದಾ, ಎಂಡಿಂಗ್ ಸಿಗ್ಬೋದಾ ಅಂತಲೂ ಕೂಡ ನೋಡ್ತೀನಿ. ಎಲ್ಲೂ ಕೂಡ ನಮ್ಗೆ ಯೂಸ್ ಆಗೋಂಥ ವೀಡಿಯೋ ದೇವರಣೆ ನನಗೆ ಸಿಗಲಿಲ್ಲ. ಅವ್ರು ಏನಿದ್ರು ಶಾಪಿಂಗು, ಬಟ್ಟೆ ಪರ್ಚೇಸಿಂಗು, ಕಾರ್ ತಗೊಂಡೆ, ಬಂಗ್ಲೆ ತಗೊಂಡೆ, ಇಷ್ಟಷ್ಟೇ ಇನ್ಫಾರ್ಮೇಷನ್ ಸಿಕ್ತು. ಅದಕ್ಕೋಸ್ಕರ ಹೇಳ್ತೀನಿ, ಆದಷ್ಟು ಈ ಚಿಕ್ಕ ಯೂಟ್ಯೂಬರ್ಸ್ಗೆ ಏನೋ ಒಂದು ಅಚೀವ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಇರೋಂತಹ ವೀಡಿಯೋಗಳನ್ನ ನೋಡಿ. ಇದು ಎಲ್ಲಿ ಮೋಸ ಆಗ್ತಿದೆ, ನಾವು ಯೂಟ್ಯೂಬೇ ರೆಕಮೆಂಡ್ ಮಾಡ್ತಾ ಇಲ್ವೋ, ಜನನೇ ರೆಕಮೆಂಡ್ ಮಾಡ್ತಾ ಇಲ್ವೋ, ಎಲ್ಲಿ ಅಂತ ದೇವರಣೆ ನನಗೆ ಅರ್ಥ ಆಗ್ತಾಯಿಲ್ಲ. ಒಂದೊಂದು ಸತಿ ಅನಿಸುತ್ತೆ ಯಾವ ರೀತಿ ವೀಡಿಯೋ ಕೊಡಬೇಕು, ಯಾವ ರೀತಿ ವೀಡಿಯೋ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತಾ ಹೋದರೆ ತುಂಬಾ ಇದೆ. ಹೇಳ್ಕೊತೀನಿ, ಶೇರ್ ಮಾಡ್ಕೋತೀನಿ, ಖಂಡಿತ ಶೇರ್ ಮಾಡ್ಕೊಂಡು. ಸ್ವಲ್ಪ ನನಗೆ ಟೈಮ್ ಬೇಕು. ಅಟ್ಲೀಸ್ಟ್ ಇನ್ನೊಂದು 15 ಡೇಸಲ್ಲಿ ನಾವು ಕೂಡ ಶಿಫ್ಟ್ ಆಗ್ಬೋದು. ಆವಾಗ ನಾನು ಕಂಟಿನ್ಯೂಸ್ ವೀಡಿಯೋ ಕೂಡ ಬರುತ್ತೆ. ಇನ್ನೂ ನನಗೆ ತಿಳಿದ ಮಟ್ಟಿಗೆ ನಾನು ಕೆಲವೊಂದು ಶೇರ್ ಮಾಡ್ಕೊಳ್ಳೋಂಥ ವಿಚಾರಗಳು, ಟಾಪಿಕ್ ಕೂಡ ಇದ್ದಾವೆ, ಕೆಲವೊಂದು ಇನ್ಫಾರ್ಮೇಷನ್ ಆಗೋಂಥ ವೀಡಿಯೋ ಕೂಡ ಇದ್ದಾವೆ. ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇದೇ ಒಂದು ವೀಡಿಯೋದಲ್ಲಿ ಹೇಳ್ಕೊತ ಹೋದರೆ ತುಂಬ ಬೋರ್ ಕೂಡ ಆಗ್ಬೋದು. ಈ ಅನುಭವ, ಇದು ನನಗೆ ಅನುಭವ ಆಗಿರೋಂಥ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಯಾರದೇ ಒಂದು ವೈಯಕ್ತಿಕ ವಿಚಾರ ಅಲ್ಲ ಅಂತ ಹೇಳ್ತೀನಿ. ನನಗೆ ಆಗಿಂತಹ ಅನುಭವ, ನನಗೆ ಆಗ್ತಾ ಇರೋಂಥ ಅನುಭವ, ನನಗೆ ಆಗಿರೋಂಥ ಒಂದು ಬೇಜಾರಕ್ಕೆ ಈ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತಲೂ ಕೂಡ
ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಷ್ಟ ಆಯಿತು, ಏನೋ ಫಾಲೋ ಮಾಡಬೇಕು, ಇವಳು ಏನೋ ಒಂದು ಇನ್ಫಾರ್ಮೇಷನ್ ವೀಡಿಯೋ ಕೊಡ್ತಾಳಂತೆ, ನೋಡೋಣ ಇವಳು ಚಾನಲ್ಲು ಅಂತ ಏನಾದರೂ ಅನಿಸಿದರೆ ನಾನು ಹಳೆ ಹಾಕಿರೋಂಥ ವೀಡಿಯೋಗಳು ಕೂಡ ನೋಡಿ ಸಪೋರ್ಟ್ ಮಾಡ್ಬೋದು. ಆ ವಿಡಿಯೋದಲ್ಲಿ ಏನಾದರೂ ಇನ್ನೂ ಸ್ವಲ್ಪ ಚೇಂಜಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಆಗ್ಬೋದು. ಇನ್ನು ಯಾವ ರೀತಿ ನಾನು ಮಾಡಿರೋಂತಹ ವಿಡಿಯೋ ರಿಲೇಟೆಡ್ ಆಗಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಕೂಡ ಅಂತ ಕಮೆಂಟ್ ಮಾಡಿದರೆ ಖಂಡಿತ ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಕೂಡ ಮುಗಿಸ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗು ಶೇರಿಂಗ್ ಹಾಗೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಡಿ, ಸಬ್ಸ್ಕ್ರೈಬ್ ಆಗಬೇಕು ಅನಿಸಿದರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಈ ವಿಚಾರದ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.